ಆತ್ಮೀಯ ಸಾಹಿತ್ಯ ಬಂಧುಗಳೇ, ಆತ್ಮೀಯ ಸಾಹಿತ್ಯಾಸಕ್ತ ಬಂಧುಗಳೇ, ಸಾಮಾಜಿಕ ಜಾಲತಾಣದ ಮೂಲಕ, ಅದರಲ್ಲಿಯೂ ಮುಖ್ಯವಾಗಿ ಮುಖಪುಸ್ತಕದ ಮೂಲಕ ಈ ಒಂದು ಸಾಮಾಜಿಕ ಜಾಲತಾಣವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಾ ಸಾಹಿತ್ಯ ಸಿಂಚನ ವೇದಿಕೆ ಬಾಗಲಕೋಟೆ ಅನ್ನು ರಚಿಸಿ ಆ ಮೂಲಕವಾಗಿ ಸಾಹಿತ್ಯದ ಕೃಷಿಯಲ್ಲಿ ತೊಡಗಿರುವ ಇಂತಹ ಅಂತರ್ಜಾಲದ ಒಂದು ಸಾಹಿತ್ಯಿಕ ಸಂಬಂಧಿತ ಒಂದು ಪರಿಕಲ್ಪನೆಯನ್ನು ಮೂಡಿಸಿರ್ತಕ್ಕಂಥ ಈ ಸಾಹಿತ್ಯ ಸಿಂಚನ ವೇದಿಕೆಯ ಪರಿಕಲ್ಪನೆಯ ರೂವಾರಿ ಖ್ಯಾತ ಸಾಹಿತಿಗಳು, ಸಾಹಿತ್ಯದ ಆಗುಹೋಗುಗಳ ಸಮಾಜದ ಚಿಂತನೆಗೆ ಒಡ್ಡುವ ಒಂದು ಕಾರ್ಯದಲ್ಲಿ ತೊಡಗಿರುವ ಅಂತಹ ಸಮಾಜಮುಖಿ ಚಿಂತನೆಗಳನ್ನು ಪ್ರಸಾರ ಮಾಡಲು ಇಂತಹ ಜಾಲತಾಣಗಳನ್ನು ಬಳಸಿಕೊಳ್ಳುತ್ತಿರುವ ಶ್ರೀಮತಿ ಗೀತಾ ದಾನಶೆಟ್ಟಿಯವರ ಒಂದು ಪರಿಕಲ್ಪನೆಯಲ್ಲಿ ಮೂಡಿ ಬಂದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಖ್ಯಾತ ಸಾಹಿತಿಗಳು, ಮುಖ್ಯವಾಗಿ ಸಾಹಿತ್ಯ ಪ್ರಕಾರದ ಎಲ್ಲ ಆಯಾಮಗಳನ್ನು ಹೊಕ್ಕು ಅದರಲ್ಲಿಯೂ ಮುಖ್ಯವಾಗಿ ತಮ್ಮ ಕವನಗಳನ್ನು ಆಲ್ಬಮ್ಗೆ ಇಳಿಸಿ ಸಂಗೀತ ಸುಧೆಯನ್ನು ನೀಡುತ್ತಿರುವ ಈ ಒಂದು ವೇದಿಕೆಗೆ ಮಾರ್ಗದರ್ಶಕರೂ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಕಾಶ್ ಖಾಡೆಯವರೇ, ಈ ಕಾರ್ಯಕ್ರಮದ ಪ್ರಸಾರಕ್ಕೆ ಯಾವತ್ತೂ ಸಂಯೋಜನೆಯನ್ನು ಮಾಡುತ್ತಲೇ ಹೊರಟಿರುವ ಕಾಶಿಂ ನದಾಫ್ ಸರ್ ಅವರೇ ಹಾಗೂ ಸುನಿಲ್ ದೇವನಗಾವಿಯವರೇ, ಎಲ್ಲಕ್ಕೂ ಮುಖ್ಯವಾಗಿ ಒಂದು ಕಾರ್ಯಕ್ರಮ ಸಹಕಾರದ ಹಂತದಲ್ಲಿ ಯಶಸ್ವಿಗೊಳ್ಳುತ್ತದೆ.
ಆ ಕಾರಣಕ್ಕಾಗಿ ಸಹಕಾರದ ರೂಪದಲ್ಲಿ ಈ ಒಂದು ಕಾರ್ಯಕ್ಕೆ ಅಣಿಗೊಂಡಿರುವ ಮಂಜುಳಾ ಅಂಗಡಿಯವರೇ, ಈ ಕಾರ್ಯಕ್ರಮ ಸಾಹಿತ್ಯದ ವಲಯದಲ್ಲಿ ಹೊಸತನವನ್ನು ಸೃಷ್ಟಿಸಿರ್ತಕ್ಕಂಥದ್ದು. ಈಗ ಸುಮಾರು 8 ವಿಷಯವನ್ನು ಕೊಟ್ಟಿದ್ದೀರಿ. ಆ ವಿಷಯದ ಶೀರ್ಷಿಕೆ ಭಾರತೀಯ ಸಮಾಜ ಮತ್ತು ಸಾಹಿತ್ಯ. ಬಹುಮುಖಿ ಸಮಾಜವು ನಿರ್ಮಿತವಾಗಿರುವುದನ್ನು ಕಂಡುಕೊಳ್ಳಬಹುದು. ಭಾರತೀಯ ಸಮಾಜದ ಕುರಿತಾಗಿ ಅನೇಕರು, ಅದರಲ್ಲಿ ವಿದೇಶಿಯರು ಭಾರತೀಯ ಸಮಾಜವನ್ನು ಹಾಡು ಹೊಗಳಿದ್ದಾರೆ. ಭಾರತೀಯ ಸಮಾಜ ಅವರು ಭಾರತ ಸಮಾಜವನ್ನು ಗಮನಿಸಿ, ಭಾರತವು ಈ ಎಲ್ಲ ದೇಶಗಳಿಗೆ ನೆಲೆಯಾಗಿದೆ. ಭಾರತೀಯತೆಯು ಮುಂದುವರೆದು ಹೇಳುತ್ತಾರೆ, ಭಾರತೀಯ ಸಮಾಜವು ತನ್ನ ಈ ಪಾಶ್ಚಿಮಾತ್ಯ ತತ್ವಜ್ಞಾನಕ್ಕೆ ದರ್ಶನಗಳ ಅಲ್ಲಿನ ತತ್ವಗಳ ಅಳವಡಿಸಿಕೊಳ್ಳಲು ಬೌದ್ಧ ಧರ್ಮವು ಸಹಾಯಕವಾಗಿದೆ. ಅಷ್ಟೇ ಅಲ್ಲ, ಕ್ರಿಶ್ಚಿಯನ್ ಧರ್ಮದ ಅನೇಕ ಅಂಶಗಳು ಭಾರತೀಯತೆಯನ್ನು ಪಡೆದುಕೊಂಡಿವೆ ಎಂದು ವಿಲ್ ಡುರಾಂಟ್ ಅವರು ಅಭಿಪ್ರಾಯಪಡುತ್ತಾರೆ. ಅಷ್ಟೇ ಅಲ್ಲ, ಭಾರತೀಯ ಸಮಾಜವು, ಭಾರತೀಯ ವಿದ್ವಾಂಸರು ಅರಬ್ಬರ ಮೂಲಕ ಈ ಜಗತ್ತಿಗೆ ಗಣಿತಶಾಸ್ತ್ರವನ್ನು, ಅಷ್ಟೇ ಅಲ್ಲ, ಆಡಳಿತ ಹೇಗಿರಬೇಕು ಅಂತಹ ಕಲ್ಪನೆಯನ್ನು ಭಾರತೀಯ ಸಮಾಜವು ಪಂಚಾಯತ್ ಗ್ರಾಮಾಡಳಿತ ವ್ಯವಸ್ಥೆಯ ಮೂಲಕ, ಪಂಚಾಯತ್ ವ್ಯವಸ್ಥೆ ತಾನು ನೀಡಿದ ಮಾಹಿತಿಯ ವಿಸ್ತರಿಸಿಕೊಳ್ಳುತ್ತದೆ. ಅಂತೆಯೇ ಭಾರತೀಯ ಸಮಾಜದ ಅಧ್ಯಯನ ಅಥವಾ ಭಾರತೀಯ ಸಮಾಜದ ನಿರ್ಮಾಣದ ಅನೇಕ ಸ್ವಾರಸ್ಯಕರ ಅಂಶಗಳು ನಮ್ಮನ್ನು ಚಕಿತಗೊಳಿಸುತ್ತವೆ. ಭಾರತೀಯ ಸಮಾಜದ ನಿರ್ಮಾಣ ಕೇವಲ ಜಗತ್ತಿನ ಇತರ ಸಮಾಜಗಳು ನಿರ್ಮಾಣದಂತೆ ಒಂದೇ ಒಂದು ಅಂಶದಿಂದ ನಿರ್ಮಾಣವಾಗಿದ್ದ. ಈ ಪ್ರಾಚೀನ ಅಂದರೆ ಸುಮಾರು 5,000 ವರ್ಷಗಳ ಹಿಂದೆ ಅದು ಜಗತ್ತಿನ ಏಕೈಕ ಸಮಾಜ ಭಾರತೀಯ ಸಮಾಜ. 5,000 ಜಗತ್ತಿನ ಮೂಲೆ ಮೂಲೆಗಳಿಂದ ಪ್ರಾಚೀನ ಕಾಲದಿಂದಲೂ ಈ ದೇಶಕ್ಕೆ
ಕ್ರಿಸ್ತಪೂರ್ವ 2000ದಿಂದ 1000 ಕಾಲದ ಶಕರು, ಹೂಣರು, ಪಾರ್ಥಿಯನ್ನರು, ಸಿಥಿಯನ್ನರು ಹೀಗೆ ಒಬ್ಬರಾದ ನಂತರ ಒಬ್ಬರು ಭಾರತಕ್ಕೆ ಕಾಲಿಟ್ಟಿರುವುದನ್ನು ಗಮನಿಸಬಹುದು. ಹೀಗೆ ಭಾರತೀಯ ಸಮಾಜಕ್ಕೆ ಆಗಮಿಸಿದ ಇವರು ಭಾರತದಲ್ಲಿ ನೆಲೆಗೊಳ್ಳುತ್ತಾ ಬರುತ್ತಾರೆ. ಅದರೊಟ್ಟಿಗೆ ಆರ್ಯರು ಇದರೊಳಗೆ ಸೇರಿಕೊಳ್ಳುತ್ತಾರೆ. ಮಧ್ಯ ಏಷ್ಯಾದಿಂದ ಆಗಮಿಸಿದ ಆರ್ಯರು ಇಂಡೋ ಆರ್ಯನ್ನರಾಗಿ ಭಾರತೀಯ ಸಮಾಜದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸುತ್ತಾರೆ. ಭಾರತೀಯ ಸಮಾಜದ ನಿರ್ಮಾಣದಲ್ಲಿ ಅವರ ಕೊಡುಗೆಗಳನ್ನು ಗಮನಿಸ್ತಾ ಹೋದಾಗ, ಐತಿಹಾಸಿಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡಾಗ, ಭಾರತಕ್ಕೆ ಆಗಮಿಸಿದ ನಂತರ ಅಂದರೆ ಸುಮಾರು ಕ್ರಿಸ್ತಪೂರ್ವ 2000 ಬರುತ್ತಾರೆ. ಅವರು ಬಂದಾಗ ಅವರು ತಮ್ಮದೇ ಆದಂಥ ಸಾಮಾಜಿಕ ಜೀವನವನ್ನು ಕಟ್ಟಿಕೊಂಡಿದ್ದರು. ಅಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳು ಅಂತಂದರೆ ಕಾವ್ಯ, ಶಾಸ್ತ್ರ, ತತ್ವ ಚಿಂತನೆಗಳನ್ನು ಬಲ್ಲವರಾಗಿದ್ದರು. ಅಷ್ಟೇ ಅಲ್ಲ, ಒಳಪಂಗಡ ವಿವಾಹವನ್ನು, ಮಡಿ ಮೈಲಿಗೆಯ ಪರಿಕಲ್ಪನೆಯನ್ನು ರೂಢಿಸಿಕೊಂಡವರು. ಅವರದೇ ಆದ ಜೀವನ ಕ್ರಮವನ್ನು ನಿರ್ಮಿಸಿಕೊಂಡಿರ್ತಕ್ಕಂಥ ಆರ್ಯರು ತಮ್ಮ ಜೀವನ ಕ್ರಮದಲ್ಲಿಯೇ ತಮ್ಮಲ್ಲಿಯೇ ಅನೇಕ ಒಳಪಂಗಡಗಳನ್ನು ಹೊಂದಿದ್ದರು. ಆ ಒಳಪಂಗಡಗಳನ್ನು ಗಮನಿಸುವುದಾದರೆ ಭಾರತೀಯ ಸಮಾಜಕ್ಕೆ ಏನು ಕೊಡುಗೆ ಕೊಡ್ತು ಅಂತ ಗೊತ್ತಾಗ್ತದೆ. ಈ ಇಂಡೋ ಆರ್ಯನ್ನರು ತಮ್ಮಲ್ಲಿಯೇ ಅನೇಕ, ಅವುಗಳಲ್ಲಿ ಮುಖ್ಯವಾಗಿ ಗಮನಿಸುವುದೇ ಆದರೆ ರಾಜನ್ಯ, ಇವರು ರಾಜ್ಯಾಡಳಿತವನ್ನು ಮಾಡುವವರು. ಎರಡನೇದಾಗಿ ಬ್ರಾಹ್ಮಣರು ಅಂತ, ಇವರು ಪುರೋಹಿತ ಶಾಹಿಗಳಾಗಿದ್ದರು. ಮೂರನೇ ಒಂದು ಪಂಗಡ ವರ್ಗ ಯಾವುದು ಅಂತ ಕೇಳಿದರೆ ಅಲ್ಲಿ ವೈಶ್ಯರಾಗಿದ್ದರು. ವೈಶ್ಯರು ಇಲ್ಲಿ ವ್ಯಾಪಾರಿಗಳಲ್ಲ, ಅವರು ಕೃಷಿಕರಾಗಿದ್ದರು. ಇವು ಮೂರು ಪಂಗಡಗಳನ್ನು, ರಾಜನ್ಯ, ಬ್ರಾಹ್ಮಣ, ವೈಶ್ಯ, ಈ ಮೂರು ಪಂಗಡಗಳನ್ನು ಶ್ರೇಷ್ಠರೆಂದು ಭಾವಿಸಿ ದ್ವಿಜರು ಎಂದು ಕರೆಯಲಾಗುತ್ತಿತ್ತು. ಇದರ ಆಚೆ ಇನ್ನೊಂದು ಪಂಗಡ ಇತ್ತು, ಅದು ಶೂದ್ರ ಪಂಗಡ ಅಂಥೇಳಿ ಕರೆಯಿಸಿಕೊಳ್ಳಲಾಯಿತು. ಹೀಗೆ ಪಂಗಡಗಳನ್ನು ಹೊಂದಿದಂತಹ ಒಂದು ಆರ್ಯ ಸಮಾಜ ಭಾರತಕ್ಕೆ ತನ್ನದೇ ಆದ ಈ ಛಾಪನ್ನು ಭಾರತೀಯ ಸಮಾಜದಲ್ಲಿ ಮೂಡಿಸ್ತಾ ಹೋಯಿತು. ಅಂದರೆ ಅಲೆಮಾರಿಗಳಾಗಿ ಬಂದಂಥ ಇವರು ಭಾರತದಲ್ಲಿ ಜಾತಿಗಳು, ಇವರ ಆರ್ಯರ ಒಳಪಂಗಡಗಳು ವರ್ಣಗಳಾಗಿ, ಜಾತಿಗಳಾಗಿ ಇಂದು ಸಾವಿರಾರು ಜಾತಿಗಳಾಗಿ ನಿರ್ಮಾಣಗೊಂಡಿರುವುದು ಭಾರತೀಯ ಸಮಾಜದ ಜಾತಿಗಳು ತಮ್ಮದೇ ಆದಂಥ ಸಾಮಾಜಿಕ ಜೀವನದ ಅಂಶಗಳನ್ನು ಕಂಡುಕೊಳ್ಳಲು ಪ್ರಮುಖ ಕಾರಣ. ಭಾರತೀಯ ಸಮಾಜದಲ್ಲಿ ಜಾತಿಗಳು ನಿರ್ಮಾಣವಾಗುವುದಕ್ಕೆ ಹೀಗೆ ವಿದೇಶಿಗರಿಂದ ಆಗಮಿಸಿದ ಒಳಪಂಗಡ ವಿವಾಹಗಳು ಅಂಶಗಳು ಕಾರಣವಾದವು. ಹೀಗೆ ಭಾರತೀಯ ಸಮಾಜ ಹೀಗೆ ದಾಳಿಕೋರರಾಗಿ ಶಾಂತಿ ಮಾರ್ಗದ ಮೂಲಕ ಅನೇಕರು ಭಾರತಕ್ಕೆ ಆಗಮಿಸುತ್ತಲೇ ಹೋಗುತ್ತಾರೆ. ಸಂತ್ ಥಾಮಸ್ ಹಾಗೂ ಬಾರ್ತಲೋಮಿಯವರು ಭಾರತದಲ್ಲಿ ಕ್ರಿಸ್ತಶಕ 1ರಲ್ಲಿ ಕ್ರಿಶ್ಚಿಯನ್ ಧರ್ಮವನ್ನು ಅಥವಾ ಪ್ರಸಾರವಾಗಲು ಕಾರಣರಾಗುತ್ತಾರೆ. ಇಲ್ಲಿನ ಆಗಿನ ದೊರೆಗಳು ಇವರಿಗೆ ಆಶ್ರಯವನ್ನು ಕೊಟ್ಟು ಶಾಂತಿ ಮಾರ್ಗದ ಮೂಲಕ ತಮ್ಮ ಧರ್ಮ
ಮತ್ತು ಮತಾಂತರವನ್ನು ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗುತ್ತಾರೆ. ಅನೇಕ ಭಾರತೀಯ ಕೆಳ ಹಿಂದೂಗಳು ಹಾಗೂ ಇತರರು ಈ ಸಮಾಜದಲ್ಲಿ ಕ್ರಿಶ್ಚಿಯನ್ ಧರ್ಮವೊಂದು ಉಳಿದುಕೊಳ್ಳಲು ಕಾರಣರಾಗುತ್ತಾರೆ. ಹೀಗೆ ಭಾರತೀಯ ಸಮಾಜದಲ್ಲಿ ಕ್ರಿಶ್ಚಿಯನ್ ಧರ್ಮವು ನೆಲೆಗೊಳ್ಳುತ್ತದೆ, ಚರ್ಚುಗಳು ನಿರ್ಮಾಣವಾಗುತ್ತವೆ, ಹಿಂದೂಗಳೊಂದಿಗೆ ಅವರು ಸೇರಿಕೊಳ್ಳುತ್ತಾರೆ. ಕ್ರಿಸ್ತಶಕ 7ರಲ್ಲಿ ಇಸ್ಲಾಂ ಧರ್ಮದ ಅದರಲ್ಲಿ ಮುಹಮ್ಮದ್ ಕಾಸಿಂ ಎಂಬುವರು ಕ್ರಿಸ್ತಶಕ 7ರಲ್ಲಿ ಭಾರತಕ್ಕೆ ಪ್ರೀತಿ, ನಂಬಿಕೆ ಕ್ಯಾಥೋಲಿಕ್ ಧರ್ಮದಿಂದ ಪಡೆದುಕೊಂಡಿದ್ದರೆ, ಪ್ರೊಟೆಸ್ಟೆಂಟ್ ಅಂತಕ್ಕಂಥ ವಿಭಾಗದಿಂದ ಬಂಡವಾಳ, ಲಾಭ, ವ್ಯಕ್ತಿವಾದ ಇಂತಹ ಅಂಶಗಳು ಭಾರತೀಯ ಸಮಾಜದಲ್ಲಿ ಸೇರ್ಪಡೆಗೊಳ್ಳುತ್ತಲೇ ಹೋದವು. ಇಸ್ಲಾಂ ಧರ್ಮದ ಆಗಮನದೊಂದಿಗೆ ಭಾರತದಲ್ಲಿ ಅನೇಕ ಅಂಶಗಳು ಸೇರ್ಪಡೆಗೊಂಡವು. ಅಲ್ಲಿ ಮುಖ್ಯವಾಗಿ ಇಲ್ಲಿ ನಗರಗಳ ನಿರ್ಮಾಣಕ್ಕೆ ಅವರ ಕೊಡುಗೆಗಳನ್ನು ಕಂಡುಕೊಳ್ಳಬಹುದು. ಹೈದರಾಬಾದ್ ಆಗಿರ್ಬೋದು, ಔರಂಗಾಬಾದ್, ಹೀಗೆ ಕೊನೆಗೆ ಬಾದ್ ಅಂತಕ್ಕಂಥ ಹೆಸರಿನೊಂದಿಗೆ ನಾಮಾಂಕಿತಗೊಳ್ತಕ್ಕಂಥ ನಗರಗಳೆಲ್ಲವೂ ಇಸ್ಲಾಮಿಗರ ಕೊಡುಗೆಗಳೆಂದೇ ಭಾವಿಸಬೇಕು. ಒಂದು ವಾಸ್ತುಶಿಲ್ಪ ಶೈಲಿಯನ್ನು ಭಾರತೀಯ ಸಮಾಜಕ್ಕೆ ಪರಿಚಯಿಸಿದರು. ಹೀಗೆ ಭಾರತೀಯ ಸಮಾಜ ಮೂಡಿಸಿಕೊಂಡಿದೆ. ಭಾರತದಷ್ಟು ಭೌಗೋಳಿಕ ವೈವಿಧ್ಯತೆ ಜಗತ್ತಿನ ಇನ್ನಾವ ರಾಷ್ಟ್ರಗಳಲ್ಲಿಯೂ ಕಾಣಲು ಸಾಧ್ಯವೇ ಇಲ್ಲ. ಎತ್ತರದ ಹಿಮಾಲಯದ ಪರ್ವತಗಳು ಇವೆ, ತಗ್ಗಾದ ಪ್ರದೇಶಗಳು ಭಾರತದ ನೆಲದಲ್ಲಿ ಕಾಣಬಹುದು. ಹಿಮಾಲಯದ ಪರ್ವತದಿಂದ ಉತ್ತರದ ಹಿಮಾಲಯದ ಪರ್ವತದಿಂದ 32,87,267 ಚದರ ಕಿಲೋಮೀಟರ್ ವ್ಯಾಪ್ತಿಯ ನೆಲದಲ್ಲಿ ಅನೇಕ ಅಂಶಗಳನ್ನು ಕಾಣಬಹುದು. ಭೌಗೋಳಿಕವಾಗಿ ಅತಿ ಹೆಚ್ಚು ಮಳೆ ಬೀಳುವ ಮೇಘಾಲಯದ ಮೌಸಿನ್ರಾಮ್ ಪ್ರದೇಶವು ಜಗತ್ತಿನಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವು ಭಾರತದಲ್ಲಿದ್ದರೆ, ಮಳೆಯೇ ಬೀಳದ ಥಾರ್ ಮರುಭೂಮಿಯು ಇಲ್ಲಿ ಕಂಡುಬರುತ್ತದೆ. ದಟ್ಟಾರಣ್ಯಗಳನ್ನು ಹೊಂದಿರತಕ್ಕಂಥ ಅರಣ್ಯ ಪ್ರದೇಶಗಳು, ಪಶ್ಚಿಮ ಘಟ್ಟಗಳು, ದಕ್ಕನ್ ಪ್ರಸ್ಥಭೂಮಿ ಒಂದೆಡೆ ಇದ್ದರೆ ಅನೇಕ ನದಿಗಳು ಹರಿಯುವ ಬೀಡುವು ಕೂಡ ಇದಾಗಿದೆ. ಹೀಗೆ ಒಟ್ಟಾರೆ ಅನೇಕ ಅಂಶಗಳನ್ನು ಮೈಗೂಡಿಸಿಕೊಂಡು ಭೌಗೋಳಿಕವಾಗಿಯೂ ಕೂಡ ಇದು ಸಾಕಷ್ಟು ವೈವಿಧ್ಯತೆಯನ್ನು ಪಡೆದುಕೊಂಡಿತ್ತು. ಈ ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಭಾರತವು ಅನೇಕ ಭಾಷೆಗಳ ತವರೂರು ಕೂಡ ಆಯಿತು. ಭಾರತದಲ್ಲಿರುವಷ್ಟು ಭಾಷೆಗಳು ಬಹುಶಃ ಜಗತ್ತಿನ ಯಾವ ರಾಷ್ಟ್ರದಲ್ಲಿಯೂ ಕಾಣಲು ಸಾಧ್ಯವಿಲ್ಲ. ಭಾರತವು ಅನೇಕ ಭಾಷೆಗಳ ತವರೂರು ಎಂದು. ಇಲ್ಲಿ ಸುಮಾರು 1,650ಕ್ಕೂ ಭಾಷೆಗಳಿವೆ. ಆ ಗಿಯರ್ಸನ್ ಅವರು ಉಲ್ಲೇಖಿಸುತ್ತಾರೆ. ಜಗತ್ತಿನಲ್ಲಿ ಇಷ್ಟು ಭಾಷೆಗಳನ್ನು ಹೊಂದಿದಂತಹ ನಾಡು ಮತ್ತೊಂದಿಲ್ಲ ಎಂದು ನಾವು ಹೇಳಿಕೊಳ್ಳಬೇಕಾಗುತ್ತದೆ. ಹೀಗೆ ಭಾರತೀಯ ಸಮಾಜವು ಪ್ರತಿಯೊಂದರಲ್ಲಿಯೂ ಕೂಡ ವೈವಿಧ್ಯತೆಯನ್ನು ಕಂಡುಕೊಳ್ಳುತ್ತಲೇ ಹೋಗುತ್ತದೆ. ಇದರೊಟ್ಟಿಗೆ ಧರ್ಮವಾರು ಗಮನಿಸಿದಾಗ ಭಾರತೀಯ ಸಮಾಜದ ನಿರ್ಮಾಣದಲ್ಲಿ ಧರ್ಮಗಳು ತಮ್ಮದೇ ಆದ ಪಾತ್ರವನ್ನು ವಹಿಸ್ತವೆ. ಹಿಂದೂ ಧರ್ಮದ ಜೊತೆಗೆ ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮದ ನಡೆಗಳಲ್ಲಿನ ದೋಷಗಳನ್ನು ತಿದ್ದುವುದಕ್ಕಾಗಿಯೇ ಬೌದ್ಧ ಧರ್ಮ, ಜೈನ ಧರ್ಮ, ಸಿಖ್ ಧರ್ಮಗಳು ಸೃಷ್ಟಿಯಾಗುತ್ತವೆ. ಇವೆಲ್ಲ ಧರ್ಮಗಳು, ಜಗತ್ತಿನಲ್ಲಿ ಎಷ್ಟು ಧರ್ಮಗಳಿವೆಯೋ ಆ ಎಲ್ಲ ಧರ್ಮಗಳು ಭಾರತವೊಂದರಲ್ಲಿಯೇ ಕಾಣಬಹುದು. ಇಷ್ಟೆಲ್ಲ ಧರ್ಮಗಳ ಮಧ್ಯೆಯೂ
ಮತ್ತೆ ಏಕತೆಯನ್ನು ಮೈಗೂಡಿಸಿಕೊಂಡು ಮುನ್ನಡೆಯುತ್ತಿರುವುದು ಆಶ್ಚರ್ಯಕರವೂ ಹೌದು. ಹೀಗೆ ಭಾರತೀಯ ಸಮಾಜ ಹಲವಾರು ಧರ್ಮಗಳ ನೆಲೆಬೀಡು. ಈ ಇಷ್ಟೆಲ್ಲ ಧರ್ಮಗಳು ಇಲ್ಲಿ ನೆಲೆಗೊಳ್ಳುವುದಕ್ಕೆ ಕಾರಣ ಏನು ಅಂತಕ್ಕಂಥ ಒಂದು ವಿಶ್ಲೇಷಣೆಗೆ ಹೋದಾಗ ತಾಳ್ಮೆ, ಇಲ್ಲಿಯ ಜನರು ಮೈಗೂಡಿಸಿಕೊಂಡಿರತಕ್ಕಂಥ ಸಹಿಷ್ಣುತೆಯೇ ಕಾರಣ. ಅಂತೆಯೇ ಯಾರೇ ಬಂದರೂ ಅವರನ್ನು ಆತಿಥ್ಯದಿಂದ ಕಾಣ್ತಕ್ಕಂಥ ಭಾರತ ದೇಶ ಈ ಜಗತ್ತಿಗೆ ಮಾದರಿಯಾಗಿ ನಿಲ್ಲುತ್ತದೆ. ಹೀಗೆ ಭಾರತೀಯ ಸಮಾಜವು ವೈವಿಧ್ಯಮಯವಾಗಿ ಬೆಳೆಯುತ್ತಲೇ ಹೋಗುತ್ತದೆ. ಅನೇಕ ಧರ್ಮಗಳು, ಅನೇಕ ಭಾಷೆಗಳು, ಅದರ ಜೊತೆಗೆ ಅತ್ಯಂತ ಪ್ರಾಚೀನ ಮಧ್ಯಯುಗದಲ್ಲಿ ಇಸ್ಲಾಂ ಧರ್ಮದವರು ದಾಳಿಕೋರರಾಗಿ ಆಗಮಿಸಿ ಅನೇಕ ಧ್ವಂಸಗಳನ್ನು ಮಾಡಿದರೂ ಸಹಿತ ಇಲ್ಲಿನ ಹಿಂದೂಗಳಿಗೆ ಅನೇಕ ತೊಂದರೆಗಳನ್ನು ನೀಡಿದಾಗ್ಯೂ ಸಹಿತ ಕಷ್ಟ ಸಹಿಷ್ಣುತೆ, ತನ್ನ ಸಮರ್ಪಣಾ ಮನೋಭಾವ, ಆಧ್ಯಾತ್ಮಿಕ ಹಿನ್ನೆಲೆ, ಇಲ್ಲಿನ ಈ ರೂಢಿಗತವಾಗಿರ್ತಕ್ಕಂಥ ಧರ್ಮದ ಜೀವನ ಕ್ರಮಗಳು ಈ ದೇಶವನ್ನು ಏನೂ ಮಾಡಲು ಸಾಧ್ಯವಾಗಲಿಲ್ಲ. ಅಂತೆಯೇ ಈ ದೇಶವು ತನ್ನದೇ ಆದಂತಹ ವಿಶಿಷ್ಟವಾದ ಭಾರತೀಯತ್ವದ ಸಮಾಜದ ರಚನೆಗೊಳ್ಳುತ್ತಾ ಅದು ವಿಸ್ತಾರಗೊಳ್ಳುತ್ತಲೇ ಹೋಗುತ್ತದೆ. ಹೀಗೆ ಭಾರತೀಯ ಸಮಾಜವು ನಿರ್ಮಾಣವಾಗುತ್ತಾ ಹೊರಟ ಸಂದರ್ಭದಲ್ಲಿ 18ನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತಕ್ಕೆ ಅನೇಕರು ಯುರೋಪಿಯನ್ನರು ಮತ್ತೆ ಆಗಮಿಸುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು, ಬ್ರಿಟಿಷರು. ಸುಮಾರು 180ರಿಂದ 200 ವರ್ಷಗಳ ಕಾಲ ಈ ದೇಶವನ್ನು ಆಳಿದಂಥ ಬ್ರಿಟಿಷರು ಅನೇಕ ಸಂಪತ್ತನ್ನು ಲೂಟಿ ಮಾಡಿ ಹೋಗಿದ್ದರೂ ಸಹಿತ ಭಾರತೀಯರು ಒಂದು ಧನಾತ್ಮಕ ಚಿಂತನೆಯಲ್ಲಿಯೇ ಅವರಿಂದ ಅನೇಕ ವಿಷಯಗಳನ್ನು ಪಡೆದುಕೊಂಡರು. ಆಡಳಿತಾತ್ಮಕ ಹೊಸ ವಿಷಯಗಳು, ಇಲ್ಲಿನ ರಸ್ತೆ ಸಾರಿಗೆ ಸಂಪರ್ಕಗಳು, ಟೆಲಿಫೋನ್ಗಳಂತಹ ಆಧುನಿಕ ತಂತ್ರಜ್ಞಾನಗಳನ್ನು, ಕೈಗಾರಿಕೆಗಳನ್ನು, ಅಷ್ಟೇ ಅಲ್ಲ ಆಡಳಿತದಲ್ಲಿ, ಶಿಕ್ಷಣದಲ್ಲಿ ಔಪಚಾರಿಕ ಶಿಕ್ಷಣವನ್ನು, ಹೀಗೆ ಆ ಎಲ್ಲವುಗಳನ್ನು ಸ್ವೀಕರಿಸುತ್ತಲೇ ಬಂತು. ಅಂತೆಯೇ ಭಾರತೀಯ ಸಮಾಜದ ಒಂದು ತತ್ವ ಲೆಟ್ ನೋಬಲ್ ಥಾಟ್ಸ್ ಕಮ್ಸ್ ಟು ಅಸ್ ಫ್ರಮ್ ಆಲ್ ದಿ ಸೈಡ್ಸ್ ಎನ್ನುವಂತೆ ಎಲ್ಲ ಅಂಶಗಳನ್ನು, ಈ ಜಗತ್ತಿನ ಮೂಲೆ ಮೂಲೆಗಳಿಂದ ಬರ್ತಕ್ಕಂಥ ಅಂಶಗಳನ್ನು ಸ್ವೀಕರಿಸುತ್ತಲೇ ಅದರೊಟ್ಟಿಗೆ ಬೆಳೆಯುತ್ತಲೇ ಭಾರತೀಯ ಸಮಾಜ ಮುನ್ನಡೆಯಿತು. ಹೀಗೆ ಭಾರತೀಯ ಸಮಾಜದ ವಿಸ್ತಾರ ವೈವಿಧ್ಯಮಯವೂ ಸಂಕೀರ್ಣವೂ ಅಷ್ಟೇ ಅಲ್ಲ ಬಹುವಿಧವಾಗಿ ಭಾರತೀಯ ಸಮಾಜ ನಿರ್ಮಾಣವಾಗುತ್ತೆ. ಈ ಅಂಶಗಳನ್ನು ಗಮನಿಸಿದಾಗ ಭಾರತೀಯ ಸಮಾಜದ ಇಂತಹ ನಿರ್ಮಾಣದ ಅಂಶಗಳಲ್ಲಿ ಭಾರತದ ಕೌಟುಂಬಿಕ ಜೀವನ ವ್ಯವಸ್ಥೆ ಜಗತ್ತಿನ ಬೇರೆ ಯಾವ ರಾಷ್ಟ್ರಗಳಲ್ಲಿಯೂ ಕಂಡುಬರುವುದಿಲ್ಲ. ಅಂದರೆ ರಕ್ತ ಸಂಬಂಧಗಳ ಮಧ್ಯೆ, ಬಂಧುತ್ವದ ಮಧ್ಯೆ, ಅಣ್ಣ ತಮ್ಮ ಸಹೋದರ 50ಕ್ಕೂ ಅಧಿಕ ಜನರು ಒಂದೇ ಮನೆಯಲ್ಲಿ ವಾಸವಾಗತಕ್ಕಂಥ ಅಂಥ ಮನೋಭಾವನೆಯನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಕುಟುಂಬಗಳು ಜಗತ್ತಿನ ಬಹುಶಃ ಬೇರೆ ರಾಷ್ಟ್ರಗಳಲ್ಲಿ ದೊರೆಯಲಿಕ್ಕಿಲ್ಲ. ಕುಟುಂಬ ಜೀವನವನ್ನು ಹೇಗಿರಬೇಕು ಎಂದು ಜಗತ್ತಿಗೆ ತಿಳಿಸಿಕೊಟ್ಟಿದ್ದು ಸಹಿತ ಭಾರತವೇ. ಅದರ ಜೊತೆಗೆ ಇನ್ನೊಂದು ಈ ಭಾರತೀಯ ಸಮಾಜದ ಆಧಾರ ಸ್ತಂಭ ಅದು ಭಾರತೀಯ ಗ್ರಾಮಗಳು. ಭಾರತೀಯ ಗ್ರಾಮಗಳು, ಇಷ್ಟು ಗ್ರಾಮಗಳು ಜಗತ್ತಿನ ಯಾವ ರಾಷ್ಟ್ರದಲ್ಲಿಯೂ ಕಂಡುಬರುವುದಿಲ್ಲ. ಅಂತೆಯೇ ಭಾರತವನ್ನು ಗ್ರಾಮಗಳ ದೇಶ ಅಂತ ಕರೆಯಿಸಿಕೊಳ್ಳುತ್ತಾರೆ. ಒಬ್ಬ ವಿದೇಶಿಗ ಚಾರ್ಲ್ಸ್ ಮೆಟ್ಕಫೆ ಅವರು ಭಾರತದ ಗ್ರಾಮಗಳನ್ನು ಗಮನಿಸಿ ಒಂದು ಉದ್ಗಾರವನ್ನು ಕೈಗೊಳ್ಳುತ್ತಾರೆ. ಆ ಉದ್ಗಾರ ಏನಾಗಿತ್ತು ಅಂತಂದರೆ, ಭಾರತದ ಪ್ರತಿಯೊಂದು ಗ್ರಾಮವು ಒಂದು ಪುಟ್ಟ ಗಣರಾಜ್ಯವಿದ್ದಂತೆ ಎಂದು ಉಲ್ಲೇಖಿಸುತ್ತಾರೆ. ಈ ಮಾತು ಆಳ ವೈಚಾರಿಕತೆಗೆ ಒಳಪಡಿಸಿದಾಗ ಅನೇಕ ಅಂಶಗಳು, ಅಂದರೆ ಪ್ರತಿಯೊಂದು ಗ್ರಾಮವು ಸ್ವಾವಲಂಬಿಯಾಗಿ ತನಗೆ ಬೇಕಾದಂಥ ವಸ್ತುಗಳನ್ನು ಉತ್ಪಾದನೆ ಮಾಡುವ, ಅಂದರೆ ಒಂದು ಗ್ರಾಮದಲ್ಲಿ ಸಣ್ಣ ಸಣ್ಣ ಕೈಗಾರಿಕೆಗಳು ಇದ್ದವು. ಉದಾಹರಣೆಗಾಗಿ ಕುಲುಮೆ, ಚಮ್ಮಾರಿಕೆ, ನೇಕಾರಿಕೆ, ಕುಶಲಕರ್ಮಿಗಳು, ಜೊತೆಗೆ ಕೃಷಿಗೆ ಬೇಕಾಗತಕ್ಕಂಥ ವಸ್ತುಗಳನ್ನು ತಯಾರು ಮಾಡುವ ಎಲ್ಲ
ಸಣ್ಣ ಸಣ್ಣ ಪ್ರಮಾಣದ ಕುಶಲ ಕಾರ್ಮಿಕರು ಅಲ್ಲಿದ್ದರು ಅಂದರೆ ಅದು ಒಂದು ಇಂಡಸ್ಟ್ರಿನೇ ಎಂದು ಹೇಳಬೇಕು. ಅಂತೆಯೇ ಅವರು ಚಾರ್ಲ್ಸ್ ಮೆಟ್ಕಾಫೆ ಅವರು ಪ್ರತಿಯೊಂದು ಗ್ರಾಮವು ತನಗೆ ಏನು ಬೇಕನ್ನೋ ಅದನ್ನು ಉತ್ಪಾದಿಸಿಕೊಳ್ಳುತ್ತದೆ ಹಾಗೂ ಅಲ್ಲಿಯೇ ಅನುಭೋಗಿಸುತ್ತದೆ. ಹೀಗಾಗಿ ಪ್ರತಿಯೊಂದು ಹಳ್ಳಿಯು ಸ್ವತಂತ್ರ ಜೀವನವನ್ನು ಮಾಡುತ್ತವೆ ಅಂತಕ್ಕಂಥ ಆ ಕಲ್ಪನೆಯ ದ್ಯೋತಕವಾಗಿ ಒಂದು ಪುಟ್ಟ ಗಣರಾಜ್ಯವೆಂದು ಹೇಳಿದ್ದರು. ಅಂದರೆ ಭಾರತೀಯ ಗ್ರಾಮಗಳು ಅಂದರೆ ಭಾರತೀಯ ಸಮಾಜದ ಒಟ್ಟಾರೆ ಜಾತಿಗಳಾಗಿರ್ಬೋದು, ಅವಿಭಕ್ತ ಕುಟುಂಬ ಪದ್ಧತಿಯಾಗಿರಬಹುದು, ಗ್ರಾಮ ಜೀವನದ ಒಂದು ವ್ಯವಸ್ಥೆಯಾಗಿರ್ಬೋದು, ಆಶ್ಚರ್ಯವು ಅನಿಸುತ್ತದೆ. ಹೀಗೆ ಭಾರತೀಯ ಸಮಾಜವು ವೈಶಿಷ್ಟ್ಯತೆಯನ್ನು ಮೈಗೂಡಿಸಿಕೊಂಡಿದೆ. ಹೀಗೆ ಭಾರತೀಯ ಸಮಾಜಕ್ಕೂ ಮತ್ತು ಈ ಸಾಹಿತ್ಯಕ್ಕೂ ಏನು ಸಂಬಂಧ ಅಂತಕ್ಕಂಥದ್ದು ಬಂದಾಗ, ಭಾರತೀಯ ಸಮಾಜ ನಿರ್ಮಾಣವಾಗಿ ಇಷ್ಟು ವರ್ಷಗಳ ಮಧ್ಯೆ ತನ್ನ ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕೆ ಭಾರತೀಯ ಸಾಹಿತ್ಯದ ಕೊಡುಗೆ ಅಪಾರವಾಗಿದೆ. ಹಾಗಾದರೆ ಭಾರತದ ಸಾಹಿತ್ಯ ಅಂತ ಪ್ರಶ್ನೆ ಬಂದಾಗ, ಸಾಹಿತ್ಯ ಯಾವುದು ಅಂತಕ್ಕಂಥದ್ದನ್ನು ವಿಶ್ಲೇಷಣೆಗೆ ಒಳಪಡಿಸಿದಾಗ ಭಾರತದ ಸಾಹಿತ್ಯವನ್ನು ಪ್ರಾಚೀನ ಸಾಹಿತ್ಯಕ್ಕೆ ಹೋಗಬೇಕಾಗುತ್ತದೆ. ಪ್ರಾಚೀನ ಸಾಹಿತ್ಯವನ್ನು ಮುಖ್ಯವಾಗಿ 2 ವಿಭಾಗಗಳಾಗಿ ಕಂಡುಕೊಳ್ಳಲಾಗಿದೆ. ಒಂದನ್ನು ಶ್ರುತಿ ಎಂದು, ಇನ್ನೊಂದನ್ನು ಸ್ಮೃತಿ ಎಂದು. ಶ್ರುತಿ ಸಾಹಿತ್ಯ ಎಂದರೆ, ಶ್ರುತಿ ಎಂದರೆ ಇನ್ನೊಂದು ಅರ್ಥದಲ್ಲಿ ವೇದ ಎಂದರ್ಥ. ವೇದ ಎಂಬ ಈ ಸಂಸ್ಕೃತ ಪದದ ಅರ್ಥ ಜ್ಞಾನವೂ ಆಗಿದೆ. ಅಂದರೆ ಜ್ಞಾನವನ್ನು ಪಡೆದುಕೊಳ್ಳುವ, ಹಂಚುವ ಕಾರ್ಯ ಈ ಒಂದು ಶ್ರುತಿಗಳು ಮಾಡುತ್ತವೆ. ಇನ್ನೊಂದು ಅರ್ಥದಲ್ಲಿ ಶ್ರುತಿಗಳು ಕಿವಿಗಳಿಂದ ಕೇಳಿ ಮನನ ಮಾಡಿಕೊಳ್ಳುವುದು ಎಂದರ್ಥ. ಹಾಗಾದರೆ ಈ ಶ್ರುತಿಗಳಲ್ಲಿ ಮುಖ್ಯವಾಗಿ ವೇದ ಸಾಹಿತ್ಯ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ವೇದ ಸಾಹಿತ್ಯ ಅಂದರೆ ಜ್ಞಾನ ಸಾಹಿತ್ಯ. ವೇದ ಸಾಹಿತ್ಯವು ಈ ಪ್ರಾಚೀನ ಸಾಹಿತ್ಯಗಳಲ್ಲಿಯೇ, ಈ ಜಗತ್ತಿನ ಸಾಹಿತ್ಯದಲ್ಲಿಯೇ ಅತ್ಯಂತ ಪ್ರಾಚೀನವಾದವುಗಳಲ್ಲಿ ಒಂದು. ವೇದಗಳು ಬಹು ವಿಸ್ತಾರವಾಗಿವೆ. ವೇದಗಳಲ್ಲಿ ಮುಖ್ಯವಾಗಿ 4 ವೇದಗಳನ್ನು ಗುರುತಿಸಲಾಗುತ್ತದೆ. ಮೊದಲನೇ ವೇದ ಋಗ್ವೇದ ಎಂದು. ಋಗ್ವೇದವು ಸುಮಾರು 1028 ಶ್ಲೋಕಗಳನ್ನು ಪಡೆದಿದೆ. ಈ ಶ್ಲೋಕದಲ್ಲಿ ಜನನ, ಮರಣ, ಜೀವನ ಕ್ರಮ, ಸುಖ ದುಃಖ, ಜೀವನ ವಿಧಾನ ಇವೆಲ್ಲವುಗಳನ್ನು ಹೇಳುತ್ತಾ ಹೋಗುತ್ತದೆ. ಈ ಶ್ಲೋಕಗಳ ಪಠಣದಿಂದ, ಶ್ಲೋಕಗಳ ಆರಾಧನೆಯಿಂದ ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅನ್ನುವುದನ್ನೇ ಹೇಳುತ್ತಾ ಹೋಗುತ್ತೆ. ದೇವರು, ದೈವ, ಸೃಷ್ಟಿ, ಲಯ ಇವೆಲ್ಲವುಗಳ ಮಾಹಿತಿಯನ್ನು ನೀಡುತ್ತಾ ಹೋಗುತ್ತದೆ. ಅಂದರೆ ಮಾನವ ಬದುಕನ್ನು ಕಟ್ಟಿಕೊಳ್ಳಲು ಸಾಕಾರಗೊಳ್ಳುವ ಅಂಶಗಳು ಇಲ್ಲಿ ಸಿಗುತ್ತವೆ. 2ನೇ ವೇದವಾದ ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳ ಮೂಲಕ ಮಾನವನ ಜೀವನವು ಏಕಾಗ್ರತೆ ಹಾಗೂ ಚಿತ್ತ ಚಾಂಚಲ್ಯವನ್ನು ಕಳೆದುಕೊಂಡು ಏಕಾಗ್ರತೆಗೆ ಬರುವ ಮಂತ್ರಗಳನ್ನು ಪಠಿಸುವ ಒಂದು ವಿಧಾನ ಕಂಡುಬಂದಿದೆ. ಯಜ್ಞಗಳಿಂದ ಮಾನಸಿಕ ನೆಮ್ಮದಿಯನ್ನು, ಏಕಾಗ್ರತೆಯನ್ನು ಪಡೆದುಕೊಳ್ಳುವ ಬಹುಮುಖ್ಯ ಅಸ್ತ್ರಗಳಾಗಿವೆ. ನಂತರದ ಒಂದು ಸಾಹಿತ್ಯ ಋಗ್ವೇದ, ಯಜುರ್ವೇದ, ನಂತರ ಸಾಮವೇದ ಬರುತ್ತದೆ. ಸಾಮವೇದ ಸಾಮ ಅಂದರೆ ಗಾನ ಎಂದರ್ಥ. ಈ ಮಂತ್ರಗಳಲ್ಲಿ, ಶ್ಲೋಕಗಳಲ್ಲಿ ಅಂದರೆ ಸಾಮವೇದದ ಶ್ಲೋಕಗಳು, ಸಾಹಿತ್ಯ ಶ್ಲೋಕಗಳಿಗೆ ಸಂಗೀತವನ್ನು ಆಸರೆಯಾಗಿ ನೀಡಿ ಸಾಹಿತ್ಯಿಕವಾಗಿ ಹಾಡುಗಳನ್ನು ಹಾಡ್ತಕ್ಕಂಥ ಶ್ಲೋಕಗಳು. ಈ ಶ್ಲೋಕಗಳು ಮನುಷ್ಯನಿಗೆ ಸಂಗೀತದ ಆರಾಧನೆಯಿಂದ ಮಾನಸಿಕ ನೆಮ್ಮದಿಯು, ಬೌದ್ಧಿಕ ಆರೋಗ್ಯಕ್ಕೂ ಕಾರಣವಾಗುತ್ತದೆ ಎಂದು ಅಂದಿನ ವಿಜ್ಞಾನವಾಗಿತ್ತು. ಅಂತೆಯೇ ಸಾಮವೇದವು ಭಾರತೀಯ ಸಾಮಾಜಿಕ ಜೀವನವನ್ನು ರೂಪಿಸಿಕೊಳ್ಳುವಲ್ಲಿ ಈ ಸಾಹಿತ್ಯ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ಕೊನೆಯದಾಗಿ ಬರ್ತಕ್ಕಂಥ ಅಥರ್ವಣ ವೇದವು ಬಹಳಷ್ಟು ವಿಷಯಗಳನ್ನು ತಿಳಿಸ್ತದೆ. ಅಥರ್ವಣ ವೇದದಲ್ಲಿನ ಶ್ಲೋಕಗಳು ಆಡಳಿತ ವ್ಯವಸ್ಥೆ ಹೇಗಿರಬೇಕು, ಆಡಳಿತ ಮಾಡುವ ನಾಯಕ ಹೇಗಿರಬೇಕು, ಅವನ ತತ್ವಗಳು ಹೇಗಿರಬೇಕು, ಹೇಗೆ ಪಾಲನೆ ಮಾಡಬೇಕು ಅನ್ನುವುದರ ಜೊತೆಗೆ ಇಲ್ಲಿ ಮಾಟ, ಮಂತ್ರ, ಯಂತ್ರ, ತಂತ್ರ,
ದೇವರ ಜೊತೆಗೆ ದೆವ್ವ ಅಂತಕ್ಕಂಥ ಕರಿತಕ್ಕಂಥ ಅಂಶಗಳು, ಮಾಟ ಮಂತ್ರಗಳ ಪರಿಕಲ್ಪನೆಯೂ ಇಲ್ಲಿ ಬರುತ್ತದೆ. ಈ ವೇದಗಳು ಮನುಷ್ಯನಿಗೆ ಎರಡು ಮಾರ್ಗಗಳನ್ನು ಸೂಚಿಸುತ್ತವೆ. ಒಂದು ಸಕಾರಾತ್ಮಕ ಮಾರ್ಗ, ಇನ್ನೊಂದು ನಕಾರಾತ್ಮಕ ಮಾರ್ಗ. ಸಕಾರಾತ್ಮಕ ಮಾರ್ಗದಲ್ಲಿ ಗಳಿಸಿದ ಜ್ಞಾನವು ಅಂದರೆ ಕರ್ಮಕಾಂಡ, ಉಪಾಸನಾ ಕಾಂಡ, ಹೀಗೆ ವಿವಿಧ ಕಾಂಡಗಳಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಕರ್ಮಕಾಂಡದ ಮೂಲಕ ಕರ್ಮಾದಿಗಳಲ್ಲಿ ಸಕಾರಾತ್ಮಕ ಕರ್ಮಾದಿಗಳನ್ನು ಮಾಡುತ್ತಲೇ ಹೋದರೆ, ಕಾರ್ಯವನ್ನು ನಿರ್ವಹಿಸುತ್ತಲೇ ಹೋದರೆ ಅವನು ಆ ಜೀವನದಲ್ಲಿ ಅಂಥ ಸಕಾರಾತ್ಮಕ ಪ್ರತಿಫಲವನ್ನು ಪಡೆಯುತ್ತಾನೆ ಎಂದು ತಿಳಿಸುತ್ತದೆ. ಹಾಗೆಯೇ ನಕಾರಾತ್ಮಕ ಭಾವನೆಯಿಂದ ಕರ್ಮದಲ್ಲಿ ತೊಡಗಿದ ವ್ಯಕ್ತಿಗೆ ನಕಾರಾತ್ಮಕ ಪ್ರತಿಫಲಗಳು ಸಿಗುತ್ತವೆ ಎಂದು ಸಾಹಿತ್ಯ ತಿಳಿಸುತ್ತದೆ. ಹೀಗೆ ಭಾರತೀಯ ಸಮಾಜದಲ್ಲಿ ಬೆಳೆದ ನಾವುಗಳು ಇಂತಹ ಪಾಪ ಪುಣ್ಯದ ಪರಿಕಲ್ಪನೆ ಇಂದಿಗೂ ನಮ್ಮಲ್ಲಿ ಇದೆ ಎಂದರೆ ಆ ವೇದ ಸಾಹಿತ್ಯದ ಜ್ಞಾನವೇ ದ್ಯೋತಕ. ಈ ವೇದ ಸಾಹಿತ್ಯ ಜಗತ್ತಿನ ಪ್ರಾಚೀನ ಸಾಹಿತ್ಯಗಳಲ್ಲಿ ಒಂದು ಎಂದು ಹೇಳಿದ್ದೆ. ಹಾಗೆ ಈ ಸಾಹಿತ್ಯವು ಜಗತ್ತಿನ ಇತರ ಸಾಹಿತ್ಯಗಳು ಬೆಳೆಯುವುದಕ್ಕೆ ಪ್ರಮುಖ ಕಾರಣಗಳಾದವು ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಂತೆಯೇ ಹರ್ಬರ್ಟ್ ರಿಸ್ಲೆ ಅವರು ಪೀಪಲ್ ಆಫ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಾರತದಷ್ಟು ಸಾಹಿತ್ಯ ಬಹುಶಃ ಜಗತ್ತಿನ ಬೇರಾವ ರಾಷ್ಟ್ರದ ಸಮಾಜಗಳಲ್ಲಿ ಕಾಣಲು ಸಾಧ್ಯವಿಲ್ಲ ಎನ್ನುತ್ತಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ಇರಾವತಿ ಕರ್ವೆಯವರು ಹೀಗೆನ್ನುತ್ತಾರೆ, ಇಂಡಿಯಾ ದ ಎಪಿಟೋಮಿಕ್ ಅಂದರೆ ಜಗತ್ತಿನ ಸೂಕ್ಷ್ಮ ರೂಪ ಅಂತ ಕರೀತಾರೆ. ಅತ್ಯಂತ ಸೂಕ್ಷ್ಮ ಅಂಶಗಳನ್ನು ಒಳಗೊಂಡು ತನ್ನ ನೆಲದ ಜನರ ಸಾಮಾಜಿಕ ಜೀವನವನ್ನು ನಿರ್ಮಿಸುತ್ತಲೇ ಹೋಗುತ್ತದೆ. ಹೀಗೆ ಸಾಹಿತ್ಯ, ವೇದ ಸಾಹಿತ್ಯಗಳು ಬಹಳ ಪ್ರಮುಖ ಪಾತ್ರವನ್ನು ಅಂದರೆ ಇಲ್ಲಿನ ಜೀವನ ಕ್ರಮವನ್ನು ರೂಢಿಸಿಕೊಳ್ತದೆ. ಅಂತೆಯೇ ಇಲ್ಲಿ ಧರ್ಮ ಎನ್ನುವುದಕ್ಕಿಂತಲೂ ಹಿಂದೂ ಧರ್ಮ ಅನ್ನುವುದಕ್ಕಿಂತಲೂ ಹಿಂದೂ ಜೀವನ ಕ್ರಮ ಎಂದು ಗುರುತಿಸಿಕೊಂಡಿದೆ. ಅಂದರೆ ಹಿಂದೂ ಧರ್ಮ ಎನ್ನುವುದಕ್ಕಿಂತಲೂ ಜೀವನ ವಿಧಾನವನ್ನು ಅಳವಡಿಸಿಕೊಂಡು ಮುಕ್ತಿ ಮೋಕ್ಷವನ್ನು ಪಡೆಯುವುದೇ ಅಂತಿಮ ಸತ್ಯ ಎಂದು ಕಾಣತಕ್ಕಂಥದ್ದು. ವೇದಗಳು ಯಾರಿಂದಲೂ ರಚಿತವಾದವುಗಳಲ್ಲ. ಇಲ್ಲಿನ ಅಂಶಗಳೆಲ್ಲವೂ ಕಲ್ಪನೆಗೆ ನಿಲುಕುವಂಥದ್ದಲ್ಲ, ಕಲ್ಪನೆಯನ್ನು ಮಾಡಿಕೊಂಡು ರಚಿಸಿದವುಗಳಲ್ಲ. ಇವು ಇಲ್ಲಿನ ದೇವಮಾನವರೆಂದು ಕರೆಸಿಕೊಳ್ಳುವ ವ್ಯಕ್ತಿಗಳಿಂದ ಅನುಭವದ ಆಳದ ಮೂಲಕ ರಚಿತವಾದಂತಹ ಸಾಹಿತ್ಯ ಇದಾಗಿದೆ. ಅಂತೆಯೇ ಜೀವನಕ್ಕೆ ಅತ್ಯಂತ ಇವು ಅನುಕೂಲಕರವಾಗಿ ಭಾರತೀಯ ಜೀವನದಲ್ಲಿ, ಭಾರತೀಯ ಸಮಾಜದಲ್ಲಿ ನಮ್ಮ ಜೀವನವನ್ನು ರೂಪಿಸುತ್ತಾ ಈ ಸಾಹಿತ್ಯಗಳು ಬಂದಿವೆ. ಅಂತೆಯೇ ದಯಾನಂದ ಸರಸ್ವತಿಯವರು ಒಂದೆಡೆ ಹೇಳುತ್ತಾರೆ, ಅಂತೆಯೇ ಸ್ವಲ್ಪ ಧ್ವನಿ ಕಟ್ಕಟ್ಟಾಗ್ತಿದೆ ಅಂತಕ್ಕಂಥದ್ದು ಮಾಹಿತಿ ತಿಳಿತಿದೆ. ಅಂತೆಯೇ ವೇದಗಳು ಜ್ಞಾನವನ್ನು ಕೊಡ್ತಕ್ಕಂತಹ ಪ್ರಮುಖ ಅಂಶಗಳು. ಈ ಭಾರತೀಯ ಸಮಾಜದಲ್ಲಿ ಜೀವನ ಪದ್ಧತಿಯನ್ನು ರೂಢಿಸಿಕೊಳ್ಳಲು ಸಹಕಾರಿಯಾದಂಥವುಗಳು ಇವು. ಹೀಗೆ ವೇದ ಸಾಹಿತ್ಯ ಅತ್ಯಂತ ಪ್ರಾಚೀನ ಸಾಹಿತ್ಯ, ಇತರ ಸಾಹಿತ್ಯಗಳಿಗೆ ಮಾದರಿಯಾಗಿರುವಂಥದ್ದು. ಇದು ಅನುಭವದ ಮೂಲಕ ಸತ್ಯ ಮಾರ್ಗವನ್ನು ಹುಡುಕಿಕೊಟ್ಟ ಪ್ರಮುಖ ಸಾಹಿತ್ಯ. ಈ ವೇದಗಳ ಇನ್ನೊಂದು ರೂಪವಾಗಿ ಉಪನಿಷತ್ತುಗಳು ಇಲ್ಲಿ ನಿರ್ಮಾಣಗೊಳ್ಳುತ್ತವೆ. ಉಪನಿಷತ್ತುಗಳು ಈ ಜಗತ್ತಿಗೆ ನೀಡಿದಂತಹ ಭಾರತದ ಅತ್ಯಂತ ಪ್ರಮುಖ ಸಾಹಿತ್ಯ. ಉಪನಿಷತ್ತು ಅಂತಂದರೆ ಗುರುವಿನ ಕಾಲ್ ಕೆಳಗೆ ಶಿಷ್ಯನೋರ್ವನು ಕುಳಿತು ಕೇಳಿಸಿಕೊಳ್ಳಬೇಕು, ಆಲಿಸಿಕೊಳ್ಳಬೇಕು. ಅಂತಹ ಜ್ಞಾನದ ಮೂಲಕವಾಗಿ, ಆಧ್ಯಾತ್ಮಿಕ ಚಿಂತನೆಯ ಮೂಲಕವಾಗಿ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನುವುದು ಇದರ ಪ್ರಮುಖ ಅಂಶ. ಅಂತೆಯೇ ಒಂದು ಕಡೆ ಇಲ್ಲಿ ಉಲ್ಲೇಖಿಸುತ್ತಾರೆ, ಉಪನಿಷತ್ತುಗಳು ಏನದಾವು ಅಂತಂದರೆ, ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಒಂದು ಕಡೆ, ಜರ್ಮನಿಯ ವಿದ್ವಾಂಸ,
ಉಪನಿಷತ್ತುಗಳನ್ನು ಬೆಳಗಿನ ಸೂರ್ಯ ಪ್ರಭೆಗೆ ಪರ್ವತಗಳ ಮೇಲನ ಶುದ್ಧ ಮಾರುತಕ್ಕೆ ಹೋಲಿಸಿ ಅವು ಸರಳವೂ ಆದರೆ ಗಹನವೂ ಪರಿಶುದ್ಧವೂ ಮತ್ತು ಸತ್ಯವೂ ಆಗಿವೆ ಎಂದಿದ್ದಾನೆ. ಶ್ರೇಷ್ಠ ತತ್ವಜ್ಞಾನಿ ಶೋಪೆನ್ ಹೌರ್ ಸಹಿತ ಹೀಗೆ ಹೇಳುತ್ತಾರೆ: ಇಡೀ ವಿಶ್ವದಲ್ಲಿ ಉಪನಿಷತ್ತುಗಳಷ್ಟು ಹಿತಕರವಾದ ಮತ್ತು ಉತ್ಕರ್ಷದಾಯಕವಾದ ಅಧ್ಯಯನವು ಬೇರೊಂದಿಲ್ಲ. ಅದರಿಂದ ನನ್ನ ಜೀವನದ ದುಃಖ ಉಪಶಮನವಾಗಿದೆ. ಸಾವಿನಲ್ಲಿಯೂ ನನಗದು ನೆಮ್ಮದಿಯನ್ನು ತರಲಿದೆ ಎನ್ನುವ ಮಾತುಗಳಲ್ಲಿ ಬಹುಶಃ ಉಪನಿಷತ್ತುಗಳು ಮಾನವನ ಬದುಕಿಗೆ ಈ ಸಾಹಿತ್ಯ ಎಂತಹ ಆಲೋಚನೆಯನ್ನು, ವೈಚಾರಿಕತೆಯನ್ನು, ಅದರಲ್ಲಿಯೂ ಮುಖ್ಯವಾಗಿ ನಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಬಗೆಯನ್ನು ತಿಳಿಸುವ ಪ್ರಮುಖ ಸಾಹಿತ್ಯವೆಂದರೆ ತಪ್ಪಾಗಲಿಕ್ಕೆ. ಉಪನಿಷತ್ತುಗಳು ಈ ಜಗತ್ತಿನ ಇತರ ಸಾಹಿತ್ಯ ಬೆಳೆಯುವುದಕ್ಕೆ ತನ್ನದೇ ಆದ ಕೊಡುಗೆಗಳನ್ನು ನೀಡಿದೆ. ಹೀಗೆ ಇವು ಶ್ರುತಿಯಲ್ಲಿ ಬರತಕ್ಕಂಥ ಸಾಹಿತ್ಯ, ವೇದಗಳು, ಉಪನಿಷತ್ತು. ನಂತರದಲ್ಲಿ ಸ್ಮೃತಿ ಸಾಹಿತ್ಯದೊಳಗೆ ಭಾರತೀಯ ಸಮಾಜದ ಇವತ್ತಿನ ಈ ಕಾಲಘಟ್ಟದಲ್ಲಿ ನೋಡಬಹುದಾದಂಥ ಅತ್ಯುತ್ಕೃಷ್ಟ ಸಾಹಿತ್ಯ ಅಂದರೆ ಶ್ರುತಿ ಸಾಹಿತ್ಯವು ಪ್ರಾಥಮಿಕ ಸಾಹಿತ್ಯವಾಗಿದ್ದರೆ, ಅಂದರೆ ಜೀವನ ಕ್ರಮವನ್ನು ಹೇಗೆ ಮಾಡಬೇಕು, ಜೀವನ ಪದ್ಧತಿ ಹೇಗೆ ಅಳವಡಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿಸಿದರೆ, ಸ್ಮೃತಿ ಅಂದರೆ ನೆನಪಿನಲ್ಲಿಟ್ಟುಕೊಳ್ಳುವುದು. ವೇದಗಳು ಜೀವನದಲ್ಲಿನ ತತ್ವಗಳನ್ನು ನಿರೂಪಿಸಿದರೆ, ಸ್ಮೃತಿಯಲ್ಲಿ ಬರ್ತಕ್ಕಂಥ ಅಂದರೆ ಸ್ಮರಣೆಯಲ್ಲಿಟ್ಟುಕೊಳ್ಳತಕ್ಕಂಥ ಶ್ರುತಿಯಲ್ಲಿ ಕೇಳಿಸಿಕೊಂಡದ್ದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದರೆ ಆ ಅಳವಡಿಸಿಕೊಳ್ಳುವ ವಿಧಾನಗಳೇ ಈ ಸ್ಮೃತಿಗಳು. ಸ್ಮೃತಿಯ ಮೂಲಕ ಅನೇಕ ಅಲ್ಲಿ ಸಾಹಿತ್ಯ ರಚನೆಯಾಗಿದ್ದು ಯಾವುದು ಅಂತಂದರೆ ನೆನಪಿನಲ್ಲಿಟ್ಟುಕೊಳ್ಳುವ, ಸದಾ ಸ್ಮರಣೆಯಲ್ಲಿ ಇಟ್ಟುಕೊಂಡು ಜೀವನವನ್ನು ರೂಪಿಸಿಕೊಳ್ಳುವ ಸಾಹಿತ್ಯವದು. ಅಲ್ಲಿ ಮುಖ್ಯವಾಗಿ ಬರ್ತಕ್ಕಂಥದ್ದು ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಆಗಮಗಳು, ದರ್ಶನಗಳು, ಪುರಾಣಗಳು, ಈ ಸಾಹಿತ್ಯಗಳು ರಚನೆಯಾಗಿವೆ. ಇಲ್ಲಿ ಮಹಾಕಾವ್ಯಗಳು, ರಾಮಾಯಣ ಮತ್ತು ಮಹಾಭಾರತ, ಈ ಮಹಾಕಾವ್ಯಗಳು ಗ್ರೀಕ್ನಲ್ಲಿನ ಮಹಾಕಾವ್ಯಗಳು, ಈ ಜಗತ್ತಿಗೆ ಪರಿಚಿತವಾಗಿರ್ತಕ್ಕಂಥ ಮಹಾಕಾವ್ಯಗಳು, ಇಲಿಯಡ್, ಇದಕ್ಕಿಂತಲೂ ರಾಮಾಯಣ ಮಹಾಭಾರತದ ಕಾವ್ಯಗಳು 7 ಪಟ್ಟು ದೊಡ್ಡದಿವೆ. ಬರೀ ಗಾತ್ರದಲ್ಲಿ ಅಷ್ಟೇ ದೊಡ್ಡದಲ್ಲ, ವೈಚಾರಿಕತೆ, ಜೀವನ ಕ್ರಮ, ಬದುಕಿನ ಸುಖ ದುಃಖಗಳ ಮಧ್ಯೆಯೂ ನಿವಾರಿಸಿಕೊಂಡು ಬೆಳೆಯಬಹುದಾದಂಥ, ಕಟ್ಟಿಕೊಳ್ಳಬಹುದಾದಂಥ ಜೀವನದ ಕುರಿತು ಅನೇಕ ಅಂಶಗಳ ಮೇಲೆ ಬೆಳಕನ್ನು ಚೆಲ್ಲುತ್ತವೆ. ಹೀಗೆ ಉಪನಿಷತ್ತುಗಳ ಜೊತೆಗೆ ಈ ಸ್ಮೃತಿಯಲ್ಲಿ ಬರ್ತಕ್ಕಂಥ ಆಗಮ, ದರ್ಶನಗಳು ಈ ಜಗತ್ತಿನ ಅಂದರೆ ಪಾಶ್ಚಾತ್ಯ ಜಗತ್ತಿನ ಸಾಹಿತ್ಯದ ತತ್ವಜ್ಞಾನ ಬೆಳೆದು ಬರಲು ಪ್ರಮುಖ ಆಧಾರ ಸ್ತಂಭ ನಮ್ಮ ದರ್ಶನಗಳು. ಈ ದರ್ಶನ ಸಾಹಿತ್ಯ ಮಾನವ ಜೀವನದ ಬರತಕ್ಕಂಥ ಅನೇಕ ಕಾಲಘಟ್ಟಗಳನ್ನು ಮೀರಿ ನಿಲ್ಲಬಹುದಾದಂಥ ಮಾನಸಿಕ ಧೈರ್ಯ ಹಾಗೂ ಸ್ಥೈರ್ಯವನ್ನು ನೀಡ್ತಕ್ಕಂಥ, ಜೊತೆಗೆ ಆಧ್ಯಾತ್ಮಿಕ ಚಿಂತನೆಗೆ ಒಳಪಡಿಸ್ತಕ್ಕಂಥ ಅಂಶಗಳು ಇಲ್ಲಿ ಕಂಡುಬರುತ್ತವೆ. ಹೀಗೆ ಭಗವದ್ಗೀತೆಯಲ್ಲಿನ ಅಂದರೆ ಕೃಷ್ಣ ಅರ್ಜುನನು ಕೈಗೊಳ್ಳಬೇಕಾದಂಥ ಕರ್ತವ್ಯದ ಬಗ್ಗೆ ಮಾಡಿರ್ತಕ್ಕಂಥ ಬೋಧನೆಗಳು ಜಗತ್ ಪ್ರಸಿದ್ಧ. ಅಷ್ಟೇ ಅಲ್ಲ, ಅತ್ಯಂತ ಶ್ರೇಷ್ಠ ಸಾಹಿತ್ಯದ ಶ್ಲೋಕಗಳು ಹೌದು. ಹೀಗೆ ಭಾರತೀಯ ಸಾಹಿತ್ಯದ ವಿಶ್ಲೇಷಣೆ ವಿಸ್ತಾರಗೊಳ್ಳುತ್ತಾ ಹೋಗುತ್ತದೆ. ಆ ಸಾಹಿತ್ಯಗಳ ಆಳದಿಂದಲೇ, ಕ್ರಿಸ್ತಶಕ ಪೂರ್ವದಿಂದಲೇ ಈ ಭಾರತೀಯ ಸಮಾಜದ ಮೇಲೆ ಈ ಪ್ರಾಚೀನ ಸಾಹಿತ್ಯ ಪ್ರಭಾವ ಬೀರಿದ್ದರಿಂದಲೇ ಅಲ್ಲಿನ ಬೋಧನೆಗಳು, ಜೀವನ ಕ್ರಮಗಳು, ಬದುಕಿನ ವಿವಿಧ ಆಯಾಮಗಳಲ್ಲಿ ಮೆಟ್ಟಿ ನಿಲ್ತಕ್ಕಂಥ ಅಂಶಗಳನ್ನು ತನ್ನದೇ ಆದಂತಹ ವಿಧಾನದ ಮೂಲಕ ಈ ಜನರ ಸ್ಮೃತಿಯಲ್ಲಿ, ಜನರ ಪದ್ಧತಿಯಲ್ಲಿ, ಸಂಪ್ರದಾಯಗಳಲ್ಲಿ
ನಡೆನುಡಿಗಳಲ್ಲಿ, ಉಡುಗೆ ತೊಡುಗೆಗಳಲ್ಲಿ ರೂಢಿಸಿಕೊಳ್ಳಲು ಅನುವಾಗಿರುವುದೇ ಇಂದಿನ ಭಾರತೀಯ ಸಮಾಜದ ಅತ್ಯುತ್ಕೃಷ್ಟ ಸಮಾಜವಾಗಿ ನಿಲ್ಲಲು ಕಾರಣವಾಗಿದೆ. ಅದಕ್ಕಾಗಿಯೇ ದಯಾನಂದ ಸರಸ್ವತಿಯವರು ಬ್ಯಾಕ್ ಟು ವೇದಾಸ್ ಅಂತ ಹೇಳಿದರು. ವೇದಗಳನ್ನು ಓದಿ, ವೇದಗಳಲ್ಲಿ ಇರತಕ್ಕಂತಹ ಸಾಹಿತ್ಯ ಜಗತ್ತಿನ ಇನ್ಯಾವ ಸಾಹಿತ್ಯ ಕ್ರಮಗಳಲ್ಲಿಯೂ ಸಿಗಲಾರದು. ಹೀಗೆ ಜಗತ್ತಿಗೆ ಬಹುಮುಖ್ಯ ಸಾಹಿತ್ಯಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ಭಾರತ. ಈ ಭಾರತದ ಸಾಹಿತ್ಯಗಳು, ಪ್ರಾಚೀನ ಸಾಹಿತ್ಯ ಓದಬೇಕು. ಈ ಪ್ರಾಚೀನ ಸಾಹಿತ್ಯ ಹಾಗೂ ಇಂದಿನ ಸಾಹಿತ್ಯಕ್ಕೆ ಮತ್ತು ಇಂದಿನ ಭಾರತೀಯ ಸಮಾಜಕ್ಕೆ ಈ ಅಂಶಗಳನ್ನು ಮೆಲುಕು ಹಾಕಿ ಅಥವಾ ಒಂದು ಹೋಲಿಕೆಯಾಗಿ ನೋಡಿದಾಗ ಭಾರತೀಯ ಸಮಾಜದ ಅದೆಷ್ಟೋ ಕಾಲಘಟ್ಟಗಳಲ್ಲಿ ಪರಿವರ್ತನೆ ಹೊಂದುತ್ತಾ ಬಂದಿದ್ದರೂ ಸಹಿತ ಮೂಲ ಅಂಶಗಳನ್ನು ನಾವು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅಂತೆಯೇ ಒಂದಾನೊಂದು ಕಾಲದಲ್ಲಿ ನಮ್ಮ ಹಿರಿಯರು ಹೇಳುವಂತೆ ಅಥವಾ ಕ್ರಿಸ್ತಪೂರ್ವದ ಜೀವನ ವಿಧಾನವನ್ನು ಕಂಡುಕೊಂಡಾಗ ಭಾರತವು ಜಗತ್ತಿನ ಇತರೆಲ್ಲ ನೆಲೆಗೆ ಅಥವಾ ದೇಶಗಳಿಗೆ ತಾಯಿ ಭೂಮಿಯಾಗಿತ್ತು. ಅಷ್ಟೇ ಅಲ್ಲ, ಇಲ್ಲಿನ ಜ್ಞಾನವನ್ನು ಕಲಿಯಲು ವಿದೇಶಿಯರು ನಲಂದಾ ವಿಶ್ವವಿದ್ಯಾನಿಲಯದಂಥ ವಿಶ್ವವಿದ್ಯಾನಿಲಯಕ್ಕೆ ಬಂದು ಜ್ಞಾನವನ್ನು ಪಡೆದು ಅಧ್ಯಯನ ಮಾಡಿ ಹೋಗಿರ್ತಕ್ಕಂಥದ್ದನ್ನು ಗಮನಿಸಬಹುದು. ಇಂದಿನ ಔಪಚಾರಿಕ ಶಿಕ್ಷಣದ ಮಧ್ಯೆ ನಾವು ಬಹುಶಃ ಭಾರತೀಯ ಆಳವಾದ ಮತ್ತು ಜೀವನ ಕ್ರಮವನ್ನು ಕಲಿತುಕೊಳ್ಳಬಹುದಾದಂತಹ ಅದೆಷ್ಟೋ ಅಂಶಗಳನ್ನು ಕಳೆದುಕೊಳ್ಳುತ್ತಿದ್ದೇವೆ. ಅಂತೆಯೇ ಇಂದಿನ ಸಮಾಜದಲ್ಲಿ ಆತ್ಮಹತ್ಯೆಯಂಥ ಘಟನೆಗಳು, ನಿರಾಶಾ ಭಾವನೆಗಳು, ಜೊತೆಗೆ ಈ ಆಧುನಿಕ ಜಗತ್ತಿನಲ್ಲಿ ಬಹುಮುಖ್ಯವಾಗಿ ಒತ್ತಡಕ್ಕೆ ಸಿಲುಕಿ ತನ್ನ ಜೀವನವನ್ನು ಕಳೆದುಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿರುವುದು ಆಶ್ಚರ್ಯಕರವೆನಿಸುತ್ತದೆ. ಅದಕ್ಕಾಗಿಯೇ ಭಾರತದ ಸಾಹಿತ್ಯಕ್ಕೆ ಹೋದರೆ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನು ಆಗಮಗಳು ತಿಳಿಸಿಕೊಡುತ್ತವೆ. ಅಷ್ಟೇ ಅಲ್ಲ, ಪುರುಷಾರ್ಥಗಳಿವೆ, ಆಶ್ರಮ ಧರ್ಮವಿದೆ, ಧರ್ಮ, ಅರ್ಥ, ಕಾಮ, ಮೋಕ್ಷಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತಕ್ಕಂಥ ಜೀವನ ಕ್ರಮವನ್ನು, ಜೀವನ ಪದ್ಧತಿಯನ್ನು ಹೇಳಿಕೊಡ್ತಾವೆ ಸಾಹಿತ್ಯ. ಅಷ್ಟೇ ಅಲ್ಲ, ಈ ಪುರುಷಾರ್ಥಗಳು ಜೊತೆಗೆ ಆಶ್ರಮ ಧರ್ಮ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂದ್ರೆ ಒಂದೊಂದು ವಯಸ್ಸಿಗೆ ಅನುಗುಣವಾಗಿ 25 ವರ್ಷಗಳ ಅಂದರೆ 100 ವರ್ಷಗಳ ಕಾಲಘಟ್ಟ ಜೀವನ ಕ್ರಮ ಈಗಿಲ್ಲ ಅಂದರೂ ಸಹಿತ 20 ವರ್ಷಕ್ಕೆ ಸೀಮಿತವಾಗಿಗೊಳಿಸಿದಾಗ 20-25 ವರ್ಷದವರೆಗೆ ವಿದ್ಯಾಭ್ಯಾಸ ಮಾಡಬೇಕು, ಬ್ರಹ್ಮಚರ್ಯ ವ್ರತ ಕೈಗೊಳ್ಳಬೇಕು, ಆನಂತರ ಗೃಹಸ್ಥಾಶ್ರಮ ಸೇರಬೇಕು. ಆದರೆ ಆಧುನಿಕ ಸಮಾಜದಲ್ಲಿ ಈ ಹಂತಗಳು ಏರುಪೇರಾಗುತ್ತಿರುವುದನ್ನು ಗಮನಿಸಬಹುದು. ಅದಕ್ಕಾಗಿಯೇ ಇಂತಹ ಪ್ರಾಚೀನ ಸಾಹಿತ್ಯವನ್ನು ಓದಿದರೆ, ಜೀವನದಲ್ಲಿ ಅಳವಡಿಸಿಕೊಂಡರೆ ಬಹುಶಃ ದ್ವಂದ್ವಗಳು ಈ ಸಮಾಜದಲ್ಲಿ ಸೃಷ್ಟಿಯಾಗೋದಕ್ಕೆ ಸಾಧ್ಯವಿಲ್ಲ. ಆಧುನಿಕ ತಂತ್ರಜ್ಞಾನ ಜಗತ್ತಿನ ಮಧ್ಯೆಯೂ ಭಾರತದ ಆಧುನಿಕ ತಂತ್ರಜ್ಞಾನವನ್ನು ಆದರೆ ವೇದಗಳ ಕಾಲದಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ ಅಂತ 2 ರೂಪಗಳು ಕಂಡುಬರುತ್ತವೆ. ಸೂಕ್ಷ್ಮ ರೂಪವು ಇಂದಿನ ಸ್ಮಾರ್ಟ್ ಸಾಫ್ಟ್ವೇರ್ ಎಂದಂತೆ ಸೂಕ್ಷ್ಮ ರೂಪದಲ್ಲಿ ಅದೆಲ್ಲವನ್ನೂ ಕೂಡ ಕಂಡುಕೊಂಡಿದ್ದಾರೆ. ಈಗ ನಾವು ವೈಜ್ಞಾನಿಕ ಯುಗದಲ್ಲಿ ಭೌತಿಕವಾಗಿ ಕಂಡಂತಹ ಅಂಶಗಳನ್ನು ಮಾತ್ರ ಸತ್ಯವೆಂದು ಭಾವಿಸುವ ನಾವುಗಳು ಭಾರತೀಯ ಸಮಾಜದ ಅಗಲಕ್ಕೆ ಇಳಿದಾಗ, ಅಲ್ಲಿನ ಸಾಹಿತ್ಯದ ರುಚಿಯನ್ನು ಕಂಡಾಗ ಸೂಕ್ಷ್ಮ ರೂಪದಲ್ಲಿಯೂ ಅದೆಷ್ಟೋ ಅಂಶ ಒಟ್ಟಾರೆ ಇಷ್ಟು ವಿಷಯಗಳನ್ನು ಅಲ್ಲಲ್ಲಿ ಅಡೆತಡೆಗಳು ಬಹುಶಃ
ನನ್ನ ಮಾತುಗಳು ಸೌಂಡ್ಗಳಲ್ಲಿ ಅಡೆತಡೆಗಳು ಬಂದರೂ ಸಹಿತ ಇಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡುವುದಕ್ಕೆ, ನನ್ನ ಮತಿಗೆ ಹೊಳೆದಂಥ ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡುವುದಕ್ಕೆ ಸಾಹಿತ್ಯ ಸಿಂಚನ ವೇದಿಕೆಯ ಬಾಗಲಕೋಟೆಯ ಗೀತಾ ದಾನಶೆಟ್ಟಿಯವರ ಒಂದು ಈ ಪರಿಕಲ್ಪನೆಯ ನನಗೆ ಸಹಕಾರವಾಯಿತು. ಅವರಿಗೆ ನಾನು ನನ್ನ ಪರವಾಗಿ ಅತ್ಯಂತ ತುಂಬು ಹೃದಯದ ಧನ್ಯವಾದಗಳು, ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ.